ಒಂದು ಸಿನಿಮಾ ಒಬ್ಬ ಮನುಷ್ಯನಿಗೆ ಮೂರು ತರ ಇಷ್ಟ ಆಗ್ಬೋದು. ಒಂದು ಅದರ ವಿಜುವಲ್ ಬ್ಯೂಟಿಯಿಂದ ನಮ್ಮ ಕಣ್ಣಿಗೆ ಇಷ್ಟ ಆಗುವಂತಹ ಸಿನಿಮಾ. ಇನ್ನೊಂದು ಅದರ ಮ್ಯೂಸಿಕಲ್ ಆರಾ ಇಂದ ನಮ್ಮ ಕಿವಿಯಲ್ಲಿ ಅದರ ಗುನುಗನ್ನ ಬಿಡುವಂತಹ ಸಿನಿಮಾ. ಮೂರನೇದು ಮನಸ್ಸಿಗೆ ಹತ್ರ ಆಗುವಂತಹ ಸಿನಿಮಾ. ಈ ಮೂರು ಗುಣಗಳು ಸೇರಿದಾಗ ಆ ಸಿನಿಮಾ ಮಾಸ್ಟರ್ ಪೀಸ್ ಆಗಿ ತುಂಬಾ ದಿನಗಳ ಕಾಲ ಉಳಿಯುತ್ತೆ ಮತ್ತು ಕಾಡುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡೋದಕ್ಕೆ ಹೊರಟಿರೋದು ಪೃಥ್ವಿರಾಜ್ ಸುಕುಮಾರನ್ ಆಕ್ಟ್ ಮಾಡಿ ಬ್ಲೆಸ್ಸಿ ಅವರು 16 ವರ್ಷವನ್ನ ಮುಡಿಪಾಗಿಟ್ಟು ನಿರ್ದೇಶನ ಮಾಡಿದಂತಹ ಸಿನಿಮಾ ಆಡು ಜೀವಿತಂ ಅಥವಾ ದಿ ಗೋಟ್ ಲೈಫ್ ಅನ್ನುವಂತಹ ಸಿನಿಮಾದ ಬಗ್ಗೆ. ಬನ್ನಿ, ಹಾಗಿದ್ರೆ ಈ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಕೊಟ್ಟ ಕಾಸಿಗೆ ಮೋಸ ಇಲ್ವಾ ಅನ್ನೋದನ್ನೆಲ್ಲ ನೋಡ್ಕೊಂಬರೋಣ. ಅಂಡ್ ರಿವ್ಯೂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬಟ್ ನಾವು ಮಾಡುವಂತಹ ಕೆಲಸ ನಿಮ್ಗೆ ಇಷ್ಟ ಆಗೋದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲಾಟ್: ನಜೀಬ್ ಕೇರಳದ ಒಂದು ಹಳ್ಳಿಯಲ್ಲಿ ದಿನಗೂಲಿ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಅವನ ತಾಯಿ ಮತ್ತು ಹೆಂಡತಿ ಜೊತೆಗೆ ಖುಷಿಯಾಗಿರ್ತಾನೆ. ಕೇರಳದ ಸುಮಾರು ಮಲಯಾಳಿಗಳ ಹಾಗೆ ನಜೀಬು ಕೂಡ ಗಲ್ಫ್ಗೆ ಹೋಗಿ ದುಡ್ಡು ಮಾಡಿ ಬೇಗ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಈ ಆಸೆಯಿಂದ ಅವನು ಸೌದಿ ಅರೇಬಿಯಾಗೆ ಕೆಲಸ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ಅವನ ವೀಸಾನ ಸ್ಪಾನ್ಸರ್ ಮಾಡಿದವನು ಸಿಗದೆ ಬೇರೆಯೊಬ್ಬ ಅವನನ್ನ ಯಾಮಾರಿಸಿ ಅವನ ವೀಸಾವನ್ನ ಕಿತ್ಕೊಂಡು ಮರಳುಗಾಡಿನ ಮಧ್ಯಕ್ಕೆ ಕರ್ಕೊಂಡ್ಬಂದು ಅವನನ್ನ ಗುಲಾಮನಾಗಿ ಇಟ್ಕೊಳ್ತಾನೆ. ದಿಕ್ಕೇ ಕಾಣದ ಮರಳುಗಾಡಿನಲ್ಲಿ ಸರಿಯಾದ ಊಟ ನೀರು ಇಲ್ಲದೆ ನಜೀಬ್ ಸರ್ವೈವ್ ಆಗಿ ಉಳ್ಕೋತಾನ ಮತ್ತು ಆ ಕೂಪದಿಂದ ಬದುಕಿ ಹೊರ ಬರ್ತಾನ ಅನ್ನೋದೇ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಈ ಸಿನಿಮಾದ ಮೂಲಕತೆ ಆಡು ಜೀವಿತಂ ಎನ್ನುವಂತಹ ಒಂದು ಪ್ರಸಿದ್ಧ ಮಲಯಾಳಂ ನಾವೆಲ್ ಇಂದ. ಈ ಸಿನಿಮಾವನ್ನ ಯಾರು ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಬಹಳ ವರ್ಷಗಳಿಂದ ಮಲಯಾಳಂ ಚಿತ್ರರಂಗದಲ್ಲಿ ಚಾಲ್ತಿಯಲ್ಲಿತ್ತು. ಬ್ಲೆಸ್ಸಿ ಈ ಕಥೆಯನ್ನ ಸಿನಿಮಾ ರೂಪಕ್ಕೆ ತರಬೇಕು ಅಂತ ಅನ್ಕೊಂಡು ಇಂದಿಗೆ 16 ವರ್ಷ ಆಗಿದೆ. ಅವರ ಸುದೀರ್ಘ ಜರ್ನಿಯಿಂದ ಕೊನೆಗೂ ದ ಗೋಟ್ ಲೈಫ್ ಮೂವಿ ಪ್ರಪಂಚದಾದ್ಯಂತ ರಿಲೀಸ್ ಆಗಿದೆ. ಈ ಸಿನಿಮಾದ ಮೊದಲ ಬಿಗ್ಗೆಸ್ಟ್ ಪ್ಲಸ್ ಅಂದ್ರೆ ಇದರ ಪ್ರೊಟಾಗನಿಸ್ಟ್ ಪಾತ್ರ ಮಾಡಿರುವಂತಹ ಪೃಥ್ವಿರಾಜ್ ಸುಕುಮಾರನ್ ಅವರು. ಅವರು ಆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಆ ಪಾತ್ರವಾಗಿ ಇಡೀ ಸಿನಿಮಾದಲ್ಲಿ ನಮ್ಮನ್ನ ಮಂತ್ರ ಮುಗ್ಧರನ್ನಾಗಿ ಮಾಡ್ತಾರೆ. ಈ ತರ ಪೃಥ್ವಿರಾಜ್ರನ್ನ ನಾವು ಈ ಹಿಂದೆ ಯಾವತ್ತೂ ನೋಡಿರ್ಲಿಕ್ಕೆ ಸಾಧ್ಯವಿಲ್ಲ. ಆ ತರ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಪೃಥ್ವಿರಾಜ್ ನಮ್ಮನ್ನ ಸಿನಿಮಾ ಪೂರ್ತಿ ಕಾಡ್ತಾರೆ. ಅವರ ಪರಿಸ್ಥಿತಿ ಯಾರಿಗೂ ಬೇಡ ಅನ್ನುವ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಭಾರ ಮಾಡ್ತಾರೆ. ಅಂಡ್ ಖಂಡಿತವಾಗ್ಲೂ ಈ ಪಾತ್ರ ಮಾಡೋದು ಸುಲಭ ಅಲ್ಲವೇ ಅಲ್ಲ. ಈ ಪಾತ್ರಕ್ಕೋಸ್ಕರ ಪೃಥ್ವಿರಾಜ್ 31 kg ಕಡಿಮೆ ಆಗಿದ್ದಾರೆ. ಅವರು ಸಣ್ಣ ಆಗಿರುವಂತಹ ಸೀನ್ಸ್ಗಳಲ್ಲಿ ಇದು ಯೂರ ಅನ್ನೋ ಮಟ್ಟಿಗೆ ನಮ್ಮನ್ನ ಚಿಂತೆಗೆ ಒಳಗಾಗುವಾಗ ಮಾಡುತ್ತೆ. ಒಂದು ಸೀನಲ್ಲಂತೂ ಸೆಮಿ ನ್ಯೂಡ್ ಆಗಿ ಕೂಡ ಮಾಡುವಂತಹ ಚಾಲೆಂಜಸ್ನ ಪೃಥ್ವಿರಾಜ್ ಮಾಡಿರೋದು ಆಸ್ ಅನ್ ಆಕ್ಟರ್ ಅವರು ಎಷ್ಟು ಎವಾಲ್ವ್ ಆಗಿದ್ದಾರೆ ಅಂತ ಹೇಳುತ್ತೆ. ಮತ್ತೆ ಅವ್ರಿಗೆ ಇರುವಂತಹ ಸಿನಿಮಾ ಮೇಲಿನ ಪ್ರೀತಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. ನಿಮ್ಗೆಲ್ಲ ಒಂದು ಪ್ರಶ್ನೆ ಇರ್ಬೋದು, ಆಡು ಜೀವಿತಂ ಸಿನಿಮಾ ಮಂಜುಮಲ್ ಬಾಯ್ಸ್ ಪ್ರೇಮಲು ಅಷ್ಟೇ ಚೆನ್ನಾಗಿದ್ಯಾ ಅಂತ. ಇದಕ್ಕೆ ಉತ್ತರಿಸೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಆಡು ಜೀವಿತಂ ಬಂದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾ. ಇದರಲ್ಲಿ ಕಮರ್ಷಿಯಾಲಿಟೀಸ್ ತುಂಬಾ ಕಮ್ಮಿ ಇರೋ ಕಾರಣ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಥವಾ ಹುಕ್ ಮಾಡುತ್ತೆ ಅಂತ ಹೇಳೋದ್ ಕಷ್ಟ. ಆದ್ರೆ ಒಂದು ಕ್ರಾಫ್ಟ್ ಅಥವಾ ಒಂದು ಆರ್ಟ್ ಫಾರ್ಮ್ ನ ಇಷ್ಟಪಡೋರು ನೀವಾಗಿದ್ರೆ ಈ ಸಿನಿಮಾ ಖಂಡಿತ ಹಿಡಿಸುತ್ತೆ. ಆದ್ರೆ ನನಗೆ ಪರ್ಸನಲಿ ನಜೀಬ್ ಕ್ಯಾರೆಕ್ಟರೈಸೇಷನ್ ಮತ್ತೆ ಅವನ ಫೇಸಸ್ ಆಫ್ ಲೈಫ್ ನ ಜರ್ನಿ ತುಂಬಾ ಇಷ್ಟ ಆಯ್ತು ಅಂಡ್ ಕನೆಕ್ಟ್ ಕೂಡ ಆಯ್ತು. ಮೋಸ್ಟ್ಲಿ ನಾಳೆಗಳ ಬಗ್ಗೆ ಕನಸು ಕಂಡು ಬದುಕ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಈ ಸಿನಿಮಾದಿಂದ ಒಂದು ಟೇಕ್ ಅವೇ ಖಂಡಿತ ಇದೆ. ಮುಖ್ಯವಾಗಿ ಮಾತಾಡಬೇಕಾಗಿರೋದು ಈ ಸಿನಿಮಾದಲ್ಲಿ ವರ್ಕ್ ಮಾಡಿರುವಂತಹ ಮೇಕಪ್ ಟೀಮ್ ಬಗ್ಗೆ. ಮೇಕಪ್ ಟೀಮ್ ನ ಕೆಲಸ ಮಾತ್ರ ಅದ್ಭುತವಾಗಿದೆ ಗುರು. ಎಲ್ರಿಗೂ ಒಂದು ನ್ಯಾಚುರಲ್ ಫಿನಿಶಿಂಗ್ ಇದೆ ಅಂಡ್ ನಥಿಂಗ್ ಬಟ್ ಕ್ಲೋಸ್ ಟು ರಿಯಾಲಿಟಿ ಲುಕ್ ಅಂತಾರಲ್ಲ, ಎಲ್ರೂ ಹಾಗೆ ಕಾಣ್ತಾರೆ ಬೈ ಏಜ್. ದ ಕ್ಯಾಪ್ಟನ್ ಆಫ್ ದ ಶಿಪ್ ಬ್ಲೆಸ್ಸಿ ಅವರ ಹೋಲ್ಡ್ ಈ ಸಿನಿಮಾದ ಮೇಲೆ ಎಷ್ಟಿದೆ ಅಂತಂದ್ರೆ ಈ ಮ್ಯಾಗ್ನಮ್ ಓಪಸ್ ನ ಪೇಪರ್ ಮೇಲೆ ಇರೋ ಹಾಗೆ ಸ್ಕ್ರೀನ್ ಮೇಲೆ ತರೋದು ಭಾರಿ ಕಷ್ಟ ಇದೆ. ಅಂಡ್ ಅದನ್ನ ಒಂದು ಸಿನಿಮಾ ಫಾರ್ಮ್ಯಾಟ್ ಆಗಿ ತಂದು ಅದನ್ನ ಎಂಟರ್ಟೈನ್ ಮಾಡೋದಿದೆಯಲ್ಲ, ಅದು ಇನ್ನೂ ಕಷ್ಟ. ಅವರು ಅದನ್ನ ಡೀಸೆಂಟ್ ಆಗಿ ಎಲ್ಲೂ ಮೋಸ ಆಗದ ರೀತಿಲಿ ತುಂಬಾ ಹಾನೆಸ್ಟ್ ಆಗಿ ಡೆಲಿವರ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಇನ್ನು ಕ್ಯಾಸ್ಟಿಂಗ್ ಅಲ್ಲಿ ಬೇರೆ ಪಾತ್ರಧಾರಿಗಳ ಬಗ್ಗೆ ಮಾತಾಡೋದಾದ್ರೆ ಇಂಟರ್ನ್ಯಾಷನಲ್ ಆಕ್ಟರ್ ಜಿಮ್ಮಿ ಅವರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ. ನಜೀಬ್ ನ ಹೆಂಡತಿ ಪಾತ್ರದಲ್ಲಿ ಅಮಲಾ ಪಾಲ್ ಡೀಸೆಂಟ್ ಆಗಿ ಅಭಿನಯಿಸಿದ್ದಾರೆ ಅಂಡ್ ಗಂಡ ಹೆಂಡತಿ ಲವ್ ಪೋರ್ಷನ್ಸ್ ಕೂಡ ತುಂಬಾ ಕ್ಯೂಟ್ ಆಗಿ ರೊಮ್ಯಾಂಟಿಕ್ ಆಗಿ ಶೂಟ್ ಮಾಡಿದ್ದಾರೆ. ಆದ್ರೆ ಅವರ ಪಾತ್ರ ಇಲ್ಲಿ ತುಂಬಾ ಲಿಮಿಟೆಡ್ ಆಗಿದೆ. ಯಾಕಂದ್ರೆ 90% ಆಫ್ ದ ಸ್ಕ್ರೀನ್ ಸ್ಪೇಸ್ ಅನ್ನ ಪೃಥ್ವಿರಾಜ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಮತ್ತೊಂದು ದೊಡ್ಡ ಪ್ಲಸ್ ಅಂದ್ರೆ AR ರೆಹಮಾನ್ ಅವರ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್. ಯಪ್ಪ, ಕೆಲವು ಸೀನ್ಗಳನ್ನ ಇವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ ಇನ್ನೊಂದು ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಆ ಯಪ್ಪನ್ ಟ್ಯಾಲೆಂಟ್ಗೆ, ಅವರ ಸೆನ್ಸಿಟಿವಿಟೀಸ್ಗೆ ದೊಡ್ಡ ಶರಣು. ಜಿಮ್ಮಿ ಅವರು ಒಂದು ಕೋಕ್ ಬಾಟಲ್ ಇಟ್ಕೊಂಡು ಮರಳುಗಾಡಿನ ಮಧ್ಯೆ ಇರಬೇಕಾದ್ರೆ ಜನರೇಟ್ ಮಾಡುವಂತಹ ಮ್ಯೂಸಿಕ್ ಕೇವಲ ರೆಹಮಾನ್ರಿಂದ ಮಾತ್ರ ಮಾಡಕ್ ಸಾಧ್ಯ ಅನ್ಸ್ಬಿಡುತ್ತೆ. ಇನ್ನು ಮೈನಸ್ಗಳ ಬಗ್ಗೆ ಮಾತಾಡೋದಾದ್ರೆ ನನಗೆ ಈ ಸಿನಿಮಾದಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ದು ಸಿನಿಮಾದ ಲೆಂತ್. 2 ಗಂಟೆ 53 ನಿಮಿಷ ಇರುವಂತಹ ಈ ಸಿನಿಮಾ ಕೆಲವು ಕಡೆ ಮರಳುಗಾಡಿನ ಮಧ್ಯೆ ಗಾಳಿ ಬರದೇ ಇದ್ರೆ ಹೇಗೆ ಪಾಸ್ ಆಗ್ಬಿಡುತ್ತೋ ಹಾಗೆ ಕೆಲವು ಸೀನ್ಗಳು ಡ್ರ್ಯಾಗ್ ಆಗಿದೆ ಅಂತ ಅನಿಸ್ತು. ಬಹುಶಃ ಅದು ಈಗ ನೋಡ್ತಿರುವಂತಹ 2 ಗಂಟೆಯ ನ್ಯೂ ಏಜ್ ಫಿಲ್ಮ್ಸ್ ಗಳಿಂದಾನು ಕಾರಣ ಆಗಿರ್ಬೋದು. ಬಟ್ 15 ರಿಂದ 20 ನಿಮಿಷ ಟ್ರಿಮ್ ಮಾಡಿದ್ರೆ ಸಿನಿಮಾಗೇನು ತೊಂದರೆ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ.
ಮತ್ತು ತುಂಬಾ ಕಡೆ ಅರೇಬಿಕ್ ಡೈಲಾಗ್ಸ್ ಪೋರ್ಷನ್ ಬರುತ್ತೆ. ಅಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಸಬ್ಟೈಟಲ್ಸ್ ನ ಕೊಟ್ಟಿದ್ರೆ ಕತೆಗೆ ಇನ್ನೂ ತುಂಬಾ ಕನೆಕ್ಟ್ ಆಗ್ತಿದ್ವಿ ಅಂತ ಅನಿಸ್ತು. ಬಿಕಾಸ್ ಆ ಅರೇಬಿಕ್ ಪೋರ್ಷನ್ ಬಂದಾಗ ಸ್ವಲ್ಪ ಕತೆಯ ಕನೆಕ್ಟಿವಿಟಿಯಿಂದ ದೂರ ಉಳಿಯೋಕೆ ಮಾಡುತ್ತೆ. ಕನ್ನಡದಲ್ಲಿ ಪೃಥ್ವಿರಾಜ್ ಅವರ ಡಬ್ಬಿಂಗ್ ಮಾಡಿದ್ದಾರೆ. ಈ ಹಿಂದೆ ಸಲಾರ್ನಲ್ಲೂ ಕೂಡ ಪ್ರಯತ್ನ ಪಟ್ಟಿದ್ರು. ಈ ಬಾರಿ ಅವರ ಡಬ್ಬಿಂಗ್ ಇನ್ನೂ ಬೆಟರ್ ಆಗಿದೆ ಅಂಡ್ ಕನ್ನಡದ ಎಲ್ಲರ ಡಬ್ಬಿಂಗ್ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಸೊ ನೀವೇನಾದ್ರೂ ಈ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ರೆ ಕನ್ನಡದಲ್ಲೇ ನೋಡಿ. ಬಿಕಾಸ್ ಈ ಸಿನಿಮಾದ ಮಲಯಾಳಂ ಅಥವಾ ತಮಿಳ್ ವರ್ಷನ್ ನಲ್ಲಿ ಇಂಗ್ಲಿಷ್ ಸಬ್ಟೈಟಲ್ ಇರೋದಿಲ್ವಂತೆ. ಆಮೇಲೆ ಥಿಯೇಟರ್ ನಲ್ಲಿ ಪರದಾಡಬೇಕಾಗುತ್ತೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಆಡು ಜೀವಿತಂ ತಂಡದ ಒನ್ ಟೈಮ್ ಇನ್ ಲೈಫ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಇದೊಂದು ಥಿಯೇಟ್ರಿಕಲ್ ವಾಚ್ ಎಕ್ಸ್ಪೀರಿಯನ್ಸ್ ನ ಕೊಡೋದು ಖಂಡಿತ. ಬಟ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ತುಂಬಾ ಕಮ್ಮಿ ಇರೋ ಕಾರಣ ಸ್ಲೋ ಆದ್ರೂ ಪರವಾಗಿಲ್ಲ. ಒಂದು ಒಳ್ಳೆ ಆರ್ಟ್ ಪೀಸು, ಒಂದು ಒಳ್ಳೆ ಪರ್ಫಾರ್ಮೆನ್ಸು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನಾನೊಬ್ಬ ಸಿನಿಮಾ ಪ್ರೇಮಿ ಇನ್ನೋರು ನೀವು ಆಗಿದ್ರೆ ಖಂಡಿತ ಈ ಸಿನಿಮಾವನ್ನ ನೋಡಬಹುದು. ಅಂಡ್ ಈ ಸಿನಿಮಾ ಮುಂದಿನ ಬಾರಿ ಆಸ್ಕರ್ ನಲ್ಲಿ ಕಾಂಪೀಟ್ ಮಾಡುವಂತಹ ಪೊಟೆನ್ಷಿಯಲ್ ನ ಕೂಡ ಖಂಡಿತ ಹೊಂದಿದೆ. ಬಿಕಾಸ್ ಸುಮಾರು ವಿಭಾಗಗಳಲ್ಲಿ ದಿಸ್ ಸಿನಿಮಾ ಡಿಸರ್ವ್ಸ್ ದ ರೆಸ್ಪೆಕ್ಟ್. ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.